ವೆಲ್ಕಮ್ ಬ್ಯಾಕ್ ಟು ರಾಧ್ಯ ಭಟ್ಸ್ ಕಿಚನ್. ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ತುಂಬಾನೇ ರುಚಿಕರವಾದಂತಹ ಅಯ್ಯಂಗಾರ್ ಹೋಟೆಲ್ ಸ್ಟೈಲ್ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಇವಾಗ ಬಾಣಲೆಗೆ 3 ಸ್ಪೂನ್ ಎಣ್ಣೆ, 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ ಚೆನ್ನಾಗಿ ಹುರಿದುಕೊಳ್ಳೋಣ. ಚಟ್ಪಟ್ ಹೇಳ್ತಾ ಕಂದು ಬಣ್ಣಕ್ಕೆ ತಿರುಗಬೇಕು. ಇವಾಗ 1 ಕಪ್ ಸೂಜಿ ರವೆ ಅಥವಾ ಬಾಂಬೆ ರವೆ ಹಾಕೊಂಡು ಚೆನ್ನಾಗಿ 10 ಸೆಕೆಂಡ್ ಹುರ್ಕೊಳ್ಳೋಣ. ರವೆ ಸ್ವಲ್ಪ ಬಿಸಿ ಆಗ್ತಾ ಇದ್ದ ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು, 3 ಹಸಿಮೆಣಸು ಹಾಕೊಂಡು ಚೆನ್ನಾಗಿ ಹುರಿದುಕೊಳ್ಳೋಣ. ಸ್ವಲ್ಪ ಕಲರ್ ಚೇಂಜ್ ಆಗ್ತದೆ, ರವೆನು ಗಮ್ ಅಂತ ಹೇಳಿ ಪರಿಮಳ ಬರ್ತದೆ, ಅಲ್ಲಿ ತನಕ ಹುರ್ಕೊಳ್ಬೇಕು. ಇವಾಗ ತುಂಬಾನೇ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಅರ್ಧ ಕಪ್ ಬೀನ್ಸ್, ತುರಿದಿರುವಂತಹ 1/4 ಕಪ್ ಕ್ಯಾರೆಟ್ ಹಾಕೊಂಡು ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ರುಚಿಗೆ ಬೇಕಾದಷ್ಟು ಉಪ್ಪು ಹಾಕೊಳ್ಳೋಣ. ಇವಾಗಲೇ ಉಪ್ಪು ಹಾಕೋದ್ರಿಂದ ಕ್ಯಾರೆಟು ಬೀನ್ಸ್ ಎಲ್ಲ ಚೆನ್ನಾಗಿ ಉಪ್ಪನ್ನು ಎಳ್ಕೊಳ್ಳುತ್ತೆ. 2 ನಿಮಿಷ ಮಧ್ಯಮ ಉರಿಯಲ್ಲಿ ಚೆನ್ನಾಗಿ ಹುರ್ಕೊಳ್ಳೋಣ. ಈ ಥರ ಹುರಿಯೋದ್ರಿಂದ ಬೀನ್ಸ್ ಕ್ಯಾರೆಟ್ ಅರ್ಧ ಮಟ್ಟಿಗೆ ಇಲ್ಲೇ ಬೇಯ್ತದೆ. 1 ಕಪ್ ರವೆಗೆ 3 ಕಪ್ ನೀರನ್ನು ನಾನು ಬಿಸಿಗಿಟ್ಟಿದ್ದೀನಿ ಆಲ್ರೆಡಿ. ಈಗ ಅದು ಚೆನ್ನಾಗಿ ಬಿಸಿಯಾಗಿದೆ, ಸೇರಿಸ್ಕೊಳ್ಳೋಣ. ಚೆನ್ನಾಗಿ ತಿರುಗಿಕೊಳ್ಳೋಣ. ಈ ಥರ ತಿರುಗೋದ್ರಿಂದ ಗಂಟಾಗಲ್ಲ ಎಲ್ಲೂ. ಬೀನ್ಸ್ ಕ್ಯಾರೆಟ್ ನಾವು ತುಂಬಾ ಚಿಕ್ಕದಾಗಿ ಕಟ್ ಮಾಡಿ ಹಾಕಿರೋದ್ರಿಂದ ಅದು ಇವಾಗ ಬೇಯುತ್ತೆ. ಇವಾಗ ಸ್ವಲ್ಪ ತೆಂಗಿನ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ತಿರುಗಿಕೊಳ್ಳೋಣ. ಇದು ಗಟ್ಟಿಯಾಗ್ತಾ ಬರ್ತಾ ಇದೆ. ಇವಾಗ ನಾವು 1 ಸ್ಪೂನು ತುಪ್ಪ ಹಾಕೊಳ್ಳೋಣ. ಪರಿಮಳನೂ ತುಂಬಾ ಚೆನ್ನಾಗಿರ್ತದೆ, ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ. ಈಗ ಗಟ್ಟಿ ಆಗ್ತಾ ಬರ್ತಿದೆ. ರವೆ ಉಪ್ಪಿಟ್ಟು ಆಲ್ಮೋಸ್ಟ್ ಆಗ್ತಾ ಬಂತು. ಇದು ಸೂಜಿ ರವೆ ಆಗಿರೋದ್ರಿಂದ ಮುಚ್ಚಿಟ್ಟು ಬೇಯಿಸುವ ಅವಶ್ಯಕತೆ ಇಲ್ಲ. ರವೆ ಉಪ್ಪಿಟ್ಟು ರೆಡಿ ಆಯಿತು. ತುಂಬಾ ರುಚಿಕರವಾದಂತಹ ಬೇಗನೆ ಮಾಡ್ಕೊಳ್ಬಹುದಾದಂತಹ ರವೆ ಉಪ್ಪಿಟ್ಟು ರೆಡಿ ಆಯಿತು. ನೀವು ಟ್ರೈ ಮಾಡಿ, ತುಂಬಾ ಎಂಜಾಯ್ ಮಾಡ್ಕೊಂಡು ತಿಂತೀರ. ತುಂಬಾ ಟೇಸ್ಟಿಯಾಗಿದೆ. ಚಟ್ನಿ ಕಾಂಬಿನೇಷನ್ ಪರ್ಫೆಕ್ಟ್ ಸೂಟ್ ಆಗ್ತದೆ. ಟ್ರೈ ಮಾಡಿ, ಹೇಗಿದೆ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಸಪೋರ್ಟ್ ಮೀ. ಥ್ಯಾಂಕ್ ಯು ಆಲ್.